ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ಟೆಕ್ ಬೋನ್ 90 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಏನಪ್ಪ ಅಂದರೆ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಕರಪ್ಟ್ ಆದಾಗ ಹೇಗೆ ಡಾಟಾ ಬ್ಯಾಕಪ್ ತೊಗೊಳ್ಳೋದಂತ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಒಂದು HP-CD ಅನ್ನೋದನ್ನು, ಅದರಿಂದ ಹೇಗೆ ವಿಂಡೋಸ್ ಪಾಸ್ವರ್ಡ್ ರಿಸೆಟ್ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ, ಲಾಗಿನ್ ಪಾಸ್ವರ್ಡ್. ಸೊ ತಾವು ನೋಡ್ಬೋದು. ಸೊ ಅದೇ ರೀತಿ ಅದೇ ಒಂದು HP-CD ISO ಫೈಲ್ ಅಂದರೆ ISO ಇದನ್ನು ಯೂಸ್ ಮಾಡಿಕೊಂಡು ವಿಂಡೋಸ್ ಕರಪ್ಟ್ ಆದಂಥ ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮ್ ಫೈಲ್ನ ಡಾಟಾ ಬ್ಯಾಕಪ್ ತೊಗೊಳ್ಳೋದು ಅನ್ನೋದನ್ನು ನೋಡೋಣ. ಸೊ ಸಿಂಪಲ್ಲಾಗಿ ಏನಾಗಿರುತ್ತೆ ಅಂದರೆ ಹೆಚ್ಚಾಗಿ C ಡ್ರೈವ್ ಕರಪ್ಟ್ ಆಗಿರುತ್ತೆ ಅಂದ್ಕೊಳ್ಳಿ. OS ಏನೋ ಒಂದು ಆಪ್ರೇಟಿಂಗ್ ಸಿಸ್ಟಮ್ ಫೈಲ್ ಇದ್ದೇನೋ ಒಂದು ಕರಪ್ಟ್ ಆಗಿ, ಸೊ ಅದು OS ಇದಾಗಿರುತ್ತೆ. ಸೊ ಅದನ್ನು ನಾವೇನು ಮಾಡಬೇಕಾಗುತ್ತೆ, ಫಾರ್ಮೆಟ್ ಮಾಡಬೇಕಾಗಿರುತ್ತೆ, ರೀಸೆಟ್ ಆಗ್ತಾ ಇರಲ್ಲ ಅಂದ್ಕೊಳ್ಳಿ. ಅಂಥ ಟೈಮಲ್ಲಿ ಡಾಟಾ ಭಾಳ ಇಂಪಾರ್ಟೆಂಟ್ ಇರುತ್ತೆ. ಅವಾಗ ಏನು ಮಾಡೋದಂದರೆ ಆ ಒಂದು ಟೂಲ್ನ ಯೂಸ್ ಮಾಡಿಕೊಂಡು ನಾವೇನು ಮಾಡ್ಬೋದು, ರೀಸೆಟ್ ಮಾಡ್ಕೋಬೋದು. ಸೊ ಇವಾಗ ನಂದಂತೂ ಆಪ್ರೇಟಿಂಗ್ ಸಿಸ್ಟಮ್ ರನ್ನಿಂಗ್ ಇದೆ. ಸೊ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದಾಗೆ ಇದೊಂದು ಬ್ಯಾಕಪ್ ಫೈಲ್ ಇತ್ತು. ಸೊ ಅಂದರೆ ವಿಂಡೋಸ್ ಏನೋ ಯಾವುದೇ ರೀತಿ ಡಾಟಾ ಹೋಲಾರ್ದೇ ಪಾಸ್ವರ್ಡ್ ರಿಸೆಟ್ ಮಾಡೋದು. ಸೊ ಅದೇ ರೀತಿ ಇವಾಗ ಏನಂದರೆ, ಇವಾಗ ನನಗೆ ಭಾಳಷ್ಟು ಡಾಟಾ ಇದೆ ಅಂದ್ಕೊಳ್ಳಿ. ಸೊ ಇಲ್ಲಿ ಒಂದೇ ಡ್ರೈವ್ ಇದೆ, ಇಲ್ಲಿ ನೋಡಿ C ಒಂದೇ ಡ್ರೈವ್ ಇದೆ. ಸೊ ಇದನ್ನು ನೀವು ಪೆನ್ ಡ್ರೈವಿಂದ ಬ್ಯಾಕಪ್ ತೊಗೋದು. ಯಾವಾಗ ಅಂದರೆ ಕರಪ್ಟ್ ಆದಾಗ ಪೆನ್ ಡ್ರೈವ್ನ ಕನೆಕ್ಟ್ ಮಾಡಿ, 2 ಪೆನ್ ಡ್ರೈವ್ ಕನೆಕ್ಟ್ ಮಾಡ್ಕೊಳ್ಳಿ. ಒಂದು ಐರನ್ ಬೋಟ್ CD ಮತ್ತು ಇದು ಒಂದು. ಸೊ ಈಗ ಇನ್ನೊಂದು ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿಕೊಟ್ಟಿದ್ದೀನಿ ಹೇಗೆ ಪೆನ್ ಡ್ರೈವಲ್ಲಿ ಬೂಟೇಬಲ್ ಮಾಡ್ಕೊಳ್ಳೋದು ISO ಫೈಲ್ ಅಂತ. ರುಫೂಸ್ ಅನ್ನೋದನ್ನು ಸಾಫ್ಟ್ವೇರ್ ಯೂಸ್ ಮಾಡಿಕೊಂಡು. ಸೊ ಅದೇ ರೀತಿ ಅದೇ ಸಾಫ್ಟ್ವೇರ್ನ ಯೂಸ್ ಮಾಡ್ಕೊಂಡು ನೀವು ಐರನ್ ಬೂಟ್ನ ಬೂಟೇಬಲ್ ಮಾಡಿಕೊಂಡು, ಸೊ ಅದರಿಂದ ನಾವೇನೈತಿ ಕರಪ್ಟ್ ಆದಂಥ ಆಪ್ರೇಟಿಂಗ್ ಸಿಸ್ಟಮಲ್ಲಿರುವಂಥ ಡಾಟಾನ ಬ್ಯಾಕಪ್ ತೊಗೋದು. ಸೊ ಇವಾಗ ಏನು ಮಾಡ್ತಾ ಇದ್ದೀನಿ, ನಂದು ಇದು OS ಕರಪ್ಟ್ ಆಗಿದೆ ಅಂದ್ಕೊಳ್ಳಿ. ಡೈರೆಕ್ಟಾಗಿ ನಾನು ಏನು ಮಾಡ್ತಾ ಇದ್ದೇನೆ ಅಂದರೆ, ನಾನು ಪೆನ್ ಡ್ರೈವ್ ಹಾಕಿದ್ದೀನಿ ಐರನ್ ಬೋಟ್ CD. ಸೊ ಅದರಿಂದ ನಾನು ಬೂಟ್ ಹಾಕ್ತೀನಿ ಅಂದ್ಕೊಳ್ಳಿ. ಸೊ ಇವಾಗ ಡೈರೆಕ್ಟಾಗಿ ನಂದೇನಾಗಿದೆ, ಪೆನ್ ಡ್ರೈವ್ ಹಾಕಿದ್ದೀನಿ. ಸೊ ಬೂಟ್ ಮೆನು ಹೋಗ್ತಾ ಇದ್ದೀನಿ. ಸೊ ಇದರಲ್ಲಿ ಬೂಟ್ ಮೆನು ಬರೋಲ್ಲ, VMware ಇರೋದ್ರಿಂದ. ಸೊ ತಮಗೇನಾಗುತ್ತೆ, F9 or F11 ಅಥವಾ F12 ಪ್ರೆಸ್ ಮಾಡೋದ್ರಿಂದ ಬೂಟ್ ಮೆನು ಬರುತ್ತೆ. ಸೊ ಬೂಟ್ ಮೆನು ಹೋಗಿ, ಸೊ ನೀವೇನು ಮಾಡೋದು, ಬಯೋಸಲ್ಲೇ, ಇದು ಬಯೋಸ್ ಬಂದಿದೆ, ಒಂದು ನಿಮಿಷ. ಓಕೆ, ಸೊ ಈ ಥರ ಬೂಟ್ ಮೆನು ಇರುತ್ತೆ. ಸೊ ಈ ಡಿಫಾಲ್ಟಾಗಿ ನಂದೇನಿದೆ ನೋಡ್ಬೋದು ತಾವು, CD-ROM ಇದೆ ಫಸ್ಟ್ ಡ್ರೈವ್. ಸೊ ಹಾಗಾಗಿ ಡೈರೆಕ್ಟಾಗಿ ಏನಾಗುತ್ತೆ ಅಂದರೆ ನಂದು ಅಲ್ಲಿಂದಾನೇ ಬೂಟ್ ಆಗುತ್ತೆ, ಪೆನ್ ಡ್ರೈವಿಂದಾನೆ. ಸೊ ತಮ್ಮದು ಏನಾದರೂ ಆ ಥರ ಇಲ್ಲ ಆಪ್ಷನ್ ಅಂದಾಗ ತಾವೇನಿಲ್ಲ, ಡೈರೆಕ್ಟ್ ಬೂಟ್ ಮೆನುಗೆ ಹೋಗ್ಬೋದು. ಸೊ ಹೇಳಿದ್ದೀನಿ F9 F12 ಈ ಥರ. ಸೊ ಈಗ ನಂದು ಡೈರೆಕ್ಟ್ ಬೂಟು ಪೆನ್ ಡ್ರೈವಿಂದ ಆಗ್ತಾಯಿದೆ. ತಾವು ಬೂಟ್ ಮೆನುವಿಂದ ಹೋಗಿ ಪೆನ್ ಡ್ರೈವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು HP-CD ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ವಾಲ್ಯೂಮ್ ಲೇಬಲ್ ಏನು ಕೊಟ್ಟಿರ್ತೀರ ಅದು, ಸೊ ಸೆಲೆಕ್ಟ್ ಮಾಡಿಕೊಂಡು ನೀವು ರನ್ ಮಾಡ್ಬೋದು. ಸೊ ಅವಾಗ ಏನಾಗುತ್ತೆ, ಡೈರೆಕ್ಟ್ ಏನೂ ಇರೋಲ್ಲ, ಇನ್ ಬಿಟ್ವೀನ್ ಸೆಟ್ಟಿಂಗ್ಸ್ ಮಾಡೋದು ಅಥವಾ ಏನಾದ್ರು ನೆಕ್ಸ್ಟು ಅದು ಕ್ಲಿಕ್ ಮಾಡೋದು. ಸೊ ಡೈರೆಕ್ಟ್ ಏನಾಗುತ್ತೆ, ಪೆನ್ ಡ್ರೈವಿಂದ ಬೂಟ್ ಆದಟ್ಲೆ ಲೈವ್ ವಿಂಡೋಸು ಲೋಡ್ ಆಗುತ್ತೆ. ಸೊ ಇಲ್ಲಿ ತಾವು ನೋಡ್ಬೋದು, ಇನಿಷಿಯಲೈಸಿಂಗ್ ಐರನ್ ಬೋಟ್ CD P ಅಂತ. ಇದು ಬಂದ್ಬಿಟ್ಟು ಪ್ಯೂರ್ಲಿ ನೀವೇನಂದರೆ ಡಾಟಾ ಬ್ಯಾಕಪ್ ಮಾಡಲಿಕ್ಕೆ ಇನ್ನೂ ಬಹಳಷ್ಟು ಟೂಲ್ಸ್ ಇದೆ. ಸೊ ಒನ್ ಬೈ ಒನ್ ಇದನ್ನು ಹೇಳ್ಕೊತ ಹೋಗ್ತೀನಿ. ಸೊ ಇವತ್ತಿನ ಇದರಲ್ಲಿ ಏನಂದರೆ ವಿಂಡೋಸ್ ಕರಪ್ಟ್ ಆದಂಥ ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮ್ ಫೈಲ್ನ ಹೇಗೆ ಬ್ಯಾಕಪ್ ತೊಗೊಳ್ಳೋದಂತ, ನಮ್ಮ ಡಾಟಾ ಏನಿರ್ತದೆ. ಸೊ ಈ ಡಿಫಾಲ್ಟಾಗಿ ನೋಡ್ಬೋದು, ಇಲ್ಲಿ ದಿಸ್ ಪೀಸ್ ಅಂತ ಇರುತ್ತೆ. ಸಿಂಪಲ್ಲಾಗಿ ಇದನ್ನು ಓಪನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಡ್ರೈವ್ ಶೋ ಆಗುತ್ತೆ. OS ಇದು ಈ ಡ್ರೈವ್ ಬಂದುಬಿಟ್ಟು ಇವು ಏನಿದೆಲ್ಲ ಈ ಎಷ್ಟು 4 ಡ್ರೈವ್ ಬಂದು, ಇದೊಂದು ಬಿಟ್ಟು ಈ F, X ಮತ್ತು Y ಅನ್ನೋ ಡ್ರೈವ್ ಬಂದುಬಿಟ್ಟು ಇದು ಐರನ್ ಬೋಟ್ CD ಪೆನ್ ಡ್ರೈವ್ ಏನಿರುತ್ತಲ್ಲ ಅದರದ್ದು ಇರುತ್ತೆ. ಸೊ ನಮ್ದು ಬಂದುಬಿಟ್ಟು ಒಂದೇ ಡ್ರೈವ್ ಇತ್ತು. ಸೊ ಇದರಲ್ಲಿ ನಿಮ್ದು ಏನು ಎಕ್ಸಾಂಪಲಿಗೆ ಏನು ಮಾಡೋದು, ಡಾಟಾ ಹೇಗೆ ತೊಗೊಳ್ಳೋದು ಬ್ಯಾಕಪ್ ಅಂದರೆ, ನಿಮ್ದು ಯೂಸರ್ಸ್ ಇರುತ್ತೆ ಅಂದ್ಕೊಳ್ಳಿ. ಯೂಸರ್ಸಲ್ಲಿ ಲಾಗಿನ್ ಆಗಿ, ನಂದು ಯೂಸರ್ ಬಂದು Windows 10 ಇರುತ್ತೆ. ಸೊ ಇಲ್ಲಿ ಮೇನ್ ಇಂಪಾರ್ಟೆಂಟ್ ನೀವು ತೊಗೋಬೇಕಾಗಿರೋ ಡಾಟಾಸ್ ಭಾಳಷ್ಟು ಜನದ್ದು ಇರುತ್ತೆ. ಆಮೇಲೆ ಏನಿದೆ, ಕ್ರೋಮ್ ಹಿಸ್ಟ್ರಿ ಇದ್ದರೆ ಕ್ರೋಮ್ ಹಿಸ್ಟ್ರಿನೂ ಕೂಡ ನೀವು ತೊಗೋಬೇಕಾಗತ್ತೆ. ಕ್ರೋಮಲ್ಲಿ ಏನು ಮಾಡಿರ್ತಾರೆ, ಕುಕ್ಕೀಸ್ ಎಲ್ಲ ಸೇವ್ ಮಾಡಿರ್ತಾರೆ, ಅವನು ಕೂಡ ನೀವು ಬ್ಯಾಕಪ್ ತೊಗೋಬೋದು. ಸೊ ಇದು ಕ್ರೋಮ್ ಇದಿದೆ, ಯೂಸರ್ ಡಾಟಾ, ಇದನ್ನೆಲ್ಲ ಬ್ಯಾಕಪ್ ತೊಗೊಳ್ಳಿ ಡೈರೆಕ್ಟಾಗಿ, ಇವು ಗೂಗಲದ್ದು. ಸೊ ನೆಕ್ಸ್ಟು ಆ್ಯಪ್ ಡಾಟಾ ಅಲ್ಲಿ ಬರುತ್ತೆ. ಅದು ನಮ್ಮದು ಆಲ್ಮೋಸ್ಟ್ ಹೆಚ್ಚಾಗಿ ಏನಿರ್ತಾವೆಲ್ಲ ರಿಕ್ವೈರ್ಡ್ ಇಲ್ಲ ಅಂದಾಗ ಡೆಸ್ಕ್ಟಾಪು, ಡಾಕ್ಯುಮೆಂಟು, ಡೌನ್ಲೋಡ್ಸು, ಫೇವ್ರೇಟ್ಸ್ ಏನಾದ್ರು ಇದ್ದರೆ, ಲಿಂಕ್ಸ್ ಇದ್ದರೆ, ಮ್ಯೂಸಿಕ್, ಒನ್ ಡ್ರೈವು, ಪಿಕ್ಚರ್ಸಲ್ಲಿ ಏನಾಗುತ್ತೆ, ಸಮ್ ಟೈಮು ಇಲ್ಲಿ ನೋಡಿ ಕ್ಯಾಮ್ರಾ ರೋಲು ಸೇವ್ಡ್ ಪಿಕ್ಚರ್ಸಲ್ಲಿ ಇರುತ್ತೆ. ಆಮೇಲೆ ಸ್ಕ್ಯಾನ್ಡ್ ಏನಾದರೂ ಫೋಲ್ಡರ್ಸ್ ಫೈಲ್ಸ್ ಇದ್ದರೆ, ಅಂದರೆ ನಿಮ್ಮ ಸ್ಕ್ಯಾನರಲ್ಲಿ ಇದ್ದಿದ್ದರೆ ಆ ಡಾಟಾ ಕೂಡ ಅಲ್ಲೇ ಸೇವ್ ಆಗುತ್ತೆ. ಸೊ ಇವನ್ನೇನಿದೆ ಮೇನ್ ಇಂಪಾರ್ಟೆಂಟ್, ಇವನ್ನೆಲ್ಲ ತೊಗೊಳ್ಳಿ. ಸೊ ಇವನ್ನಷ್ಟೇ, ಇವನೇನು ತೊಗೊಳಕ್ಕೆ ಹೋಗಬೇಡಿ, ಬೇರೆ ಅಡಿಷ್ನಲ್ ಥಿಂಗ್ಸ್ ಏನು ರಿಕ್ವೈರ್ಡ್ ಇರೋಲ್ಲ. ಸೊ ಇವನ್ನಷ್ಟೇ ಕಾಪಿ ಮಾಡಿಕೊಂಡು
ನೀವೇನು ಮಾಡ್ಬೋದು, ನಿಮ್ಮ ಪೆನ್ ಡ್ರೈವಿಗೆ ಎಕ್ಸಾಂಪಲಿಗೆ ಒಂದು ಇಲ್ಲಿ ಪೆನ್ ಡ್ರೈವ್ ಇದೆ ಅಂದ್ಕೊಳ್ಳಿ ನಂದು. ಸೊ ಹ್ಯಾರಿಯನ್ ಬೂಟ್ ಸೀಟ್ ಒಂದು ಏನೋ ಪೆನ್ ಡ್ರೈವ್ ಇದೆ. ಸೊ ಆ ಪೆನ್ ಡ್ರೈವಲ್ಲಿ ಸ್ಪೇಸ್ ಇದ್ದರೆ ಬೇಕಂದರೆ ನೀವು ಒಂದು ಹೊಸ ಫೋಲ್ಡರ್ ಮಾಡಿಕೊಂಡು ಅಲ್ಲಿ ಕೂಡ ನೀವು ಪೇಸ್ಟ್ ಮಾಡ್ಕೋಬೋದು. ಸೊ ಪೇಸ್ಟ್ ಮಾಡಿಕೊಂಡು ಅದನ್ನೇನೈತಿ ಹೊಳ್ಳಿ ನೀವು ಡಾಟಾನ ತೊಗೋಬೋದು. ಆಮೇಲೆ ನೀವೇನೈತಿ ಆ್ಯಸ್ ಯೂಸ್ವಲ್ ನಿಮ್ಮದು ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮ್ನ ನೇಮ್ ಕೊಟ್ಟಿರ್ತೀರಲ್ಲ, ಆ ನೇಮ್ ಕೊಟ್ಟಿದ್ದ ಆಪ್ರೇಟಿಂಗ್ ಸಿಸ್ಟಮ್ನ ನೀವು ರೀಸೆಟ್ ಮಾಡ್ಕೋಬೋದು. ಮೇನ್ ತಿಳ್ಕೊಳ್ಳಿ, ರೀಸೆಟ್ ಮಾಡ್ಬೇಕಾದ್ರೆ ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮ್ನ OS ಯಾವುದಿರುತ್ತೆ ಆ ಡ್ರೈವ್ಗೆ ನೇಮ್ ಕೊಡಿ. ಸಮ್ ಟೈಮ್ ಏನಾಗುತ್ತೆ ಬೈ ಮಿಸ್ಟೇಕಾಗಿ ಬೇರೆ ಡ್ರೈವ್ ಫಾರ್ಮ್ಯಾಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಅದನ್ನು ಮೇನ್ ನೇಮ್ ಕೊಟ್ಟು ಮಾಡ್ಕೊಳ್ಳಿ. ಸೊ ಇದು ಬಂದುಬಿಟ್ಟು ಇಷ್ಟು ಡಾಟಾ ಹೇಗೆ ಹ್ಯಾರಿಯನ್ ಬೂಟ್ ಸೀಟಿಂದ ನಾವು ಬ್ಯಾಕಪ್ ತೊಗೋಬೋದು. ಒಂದು ವೇಳೆ ಕರಪ್ಟ್ ಆದಂಥ ಆಪ್ರೇಟಿಂಗ್ ಸಿಸ್ಟಮ್ ಫೈಲ್ ಇದ್ದರೆ, ನಾಟ್ ಕರಪ್ಟೆಡ್ ಫೈಲ್ ಸಿಸ್ಟಮ್ ನೋಡಿ, ಫ್ಯಾಟ್ ಏನಾದರೂ ಹಾರಿತ್ತಂದರೆ, ಟೇಬಲ್ ಹಾರಿದರೆ ಡಾಟಾ ಇಲ್ಲೇನಾಗುತ್ತೆ ಡ್ರೈವಲ್ಲಿ ಶೋ ಆಗಲ್ಲ. ಸೊ ಡ್ರೈವ್ ಶೋ ಆಗುತ್ತಾ ಇದ್ದಾಗ ಬರೀ ಆಪ್ರೇಟಿಂಗ್ ಸಿಸ್ಟಮ್ ಹೋಗಿತ್ತಂದರೆ ಅವಾಗ ನಾವೇನೈತಲ್ಲ ಸೊ ಈ ರೀತಿಯಾಗಿ ಡೇಟಾನ ರಿಕವರಿ ಮಾಡ್ಬೋದು ಈ ಒಂದು ಮೆಥಡಿಂದ. ಧನ್ಯವಾದಗಳು. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ, ಮಾಡಿದ್ದವರು ಸಬ್ಸ್ಕ್ರೈಬ್ ಮಾಡಿಸಿ ಪೂರ್ತಿಯಾಗಿ ವಿಡಿಯೋನ ನೋಡಿ. ತುಂಬ ಧನ್ಯವಾದಗಳು.